ಹಾಸ್ಟೆಲಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ. ನಿನ್ನೆ ನಮ್ಮ ತಾಯಿ ಮನೆಗೆ ಬಂದಿದೆ, ರಾಘವೇಂದ್ರ ಮಠಕ್ಕೆ, ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ವಿದ್ಯಾಪೀಠ, ಆಷಾಢ ಶುಕ್ರವಾರ ಅಲ್ವಾ. ಹಾಗೆ ಇಲ್ಲಿ ನಾವು GK ಟ್ರೇಡರ್ಸ್ಗೆ ಬಂದಿದ್ದೀವಿ. ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ತೊಗೊಳೋದು, ನಮ್ಮ ಮಕ್ಕಳ ಮದುವೆಗೆಲ್ಲ ಇಲ್ಲೇ ಸಾಮಾನು ತೊಗೊಳೋದು. ತುಂಬ ಚೆನ್ನಾಗಿರ್ತದೆ. ಅವಾಗಿಂದ ತೊಗೊಳ್ತಾಯಿದ್ದೀವಿ, ಒಂದು 25-30 ವರ್ಷದಿಂದ. ಹಾಗೆ ನಾವು ಬಂದಿದ್ದೀವಿ ನೋಡಿ ಹನುಮಂತ ನಗರದ GK ಟ್ರೇಡರ್ಸು. ನೋಡಿ ಹನುಮಂತ ನಗರ GK ಟ್ರೇಡರ್ಸು. ನಮ್ಮ ತಾಯಿ ಕೂತಿದ್ದಾರೆ. ಇವ್ರು ನೋಡಿ ಎಷ್ಟು ವರ್ಷದಿಂದ ಕೊಡ್ತಿದ್ದಾರೆ. GK ಟ್ರೇಡರ್ಸ್ ಹನುಮಂತ ನಗರ ಭಾರತ್ ಪಥ ಸ್ಕೂಲು ಅಲ್ಲಿ ಬರುತ್ತೆ. ತುಂಬ ವರ್ಷದಿಂದ ತಗೊಳ್ತಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರ್ತದೆ. ನಮ್ಮ ಅಮ್ಮನ ಮನೆ ಹತ್ರ ಬಳೆ ಶಾಪ್ಗೆ ಬಂದಿದೆ. ಇಲ್ಲಿ ಬರ್ತಾ ಇದ್ದೀನಿ ಮದುವೆ ಮುಂಚೆನೂ. ನೋಡಿ ಎಲ್ಲ ಐಟಮ್ಸ್ ಇದೆ, ಗಿಫ್ಟ್ ಐಟಮ್ಸು. ಒಂದು BB ಕ್ರೀಮ್ ಬೇಕಾಗಿತ್ತು, ಪಾನ್ಸ್ ಎಲ್ಲ ತೊಗೊಂಡು. ಇಲ್ಲಿ ಅಶೋಕ್ ನಗರ 5ನೇ ಕ್ರಾಸ್ ಹತ್ರ ಬರುತ್ತೆ. ನೋಡಿ ಎಲ್ಲ ಇದೆ. ಇದು ನೋಡಿ ಗಿಫ್ಟ್ ಐಟಮ್ಸ್ ಎಲ್ಲ ಇದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಹೇಳ್ರಿ ನೀವು? ಆಯಿತು 21 ಇಯರ್ಸ್. ಹೌದಾ? ನಾವು ಮದುವೆ ಮುಂಚೆ ಬರ್ತಾ 15 ವರ್ಷದಿಂದ. ಚೆನ್ನಾಗಿ ಕೊಡ್ತಾರೆ, ಪೇಷನ್ಸ್ ಇದೆ ಅವ್ರಿಗೆ. ನೋಡಿ ಮಕ್ಕಳ ಐಟಮ್ಸು, ಗಿಫ್ಟು. ಇಲ್ಲಿ ನೋಡಿ ನಿಮ್ಮ ಅಂಗಡಿ ಹೆಸರೇನಾ? ಸ್ವಾತಿ. ನೋಡಿ ಅಂಗಡಿ ಹೆಸರು ಸ್ವಾತಿ ರಾವೆಟರ್ಸ್. ಬಳೆ ಶಾಪ್ಗೆ ಬಂದಿದೆ. BB ಕ್ರೀಮ್ ತೊಗೊಂಡೆ. ಸ್ಯಾಟರ್ಡೆ ಫಾಸ್ಟಿಂಗು. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಹಾಯ್ ಫ್ರೆಂಡ್ಸ್, ನಮ್ಮ ತಾಯಿ ಮನೆಗೆ ಬಂದಿದೆ. ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕು, ಗುರುಪೂರ್ಣಿಮೆ ಅಲ್ವಾ. ಹಿಂಗೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಬಂದಮೇಲೆ ಮರಗಳೆಲ್ಲ ಚೆನ್ನಾಗಿ ಚಿಗುರ್ಕೊಂಡಿದೆ ನೋಡಿ. ನೋಡಿ ಮರ ಎಲ್ಲ ಹಸಿರಾಗಿದೆ, ಮಳೆ ಬಂದಿತ್ತು, ತಂಪು. ಸೇವೆ ಕಮರದಲ್ಲಿ ಸೇವೆ ಎಲ್ಲ ಬಿಡ್ತಾ ಇದೆ. ಗೌರಿ ಗಣೇಶಕ್ಕೆ ಚೆನ್ನಾಗಿ ಬಿಡುತ್ತೆ. ನೆಲ್ಲಿಕಾಯಿ ಮರ, ಅಲ್ಲಿ ನೆಲ್ಲಿಕಾಯಿ ಮರನೂ ಬಿಡುತ್ತೆ. ತೆಂಗಿನಕಾಯಿ ಮರ ಎಲ್ಲ ಇದೆ ನೋಡಿ. ಸೇಬೆಹಣ್ಣು ಹಸಿರಾಗಿದೆ. ಇವತ್ತು ಗುರುಪೂರ್ಣಿಮೆ ಅಲ್ವಾ, ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತಿದ್ದೀನಿ. ಹಾಗೆ ದತ್ತಾತ್ರೇಯ ಸ್ವಾಮಿಗೆ ಹೋಗೋಣ ಅಂತೀನಿ. ಆಮೇಲೆ ಕೋರಮಂಗಲ ನಮ್ಮ ಮನೆಗೆ ಹೋಗಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನೇ ನಮ್ಮಮ್ಮ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇವಾಗ ಇಡ್ಲಿ ಮಾಡ್ತಾಯಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿಂತೀನಿ. ನೋಡಿ ಅಕ್ಕಿ ಚಿಲಿಪಿಲಿ ಎಲ್ಲ ಅಂತಿದೆ. ಕೋಗಿಲೆ ಕೂ ಅಂತ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ. ಸಿಟಿ ಮೈನ್ ರೋಡಲ್ಲಿ ಇದ್ರೂ ಕೋಗಿಲೆ ಸದ್ಯ ಬೆಂಗಳೂರಲ್ಲಿ ಕೂಗ್ತಾ ಇದೆ. ಕೋಗಿಲೆ ಸುಧಾ ಅಂತ ನಮ್ಮ ಫ್ರೆಂಡು. ನಮ್ಮಮ್ಮ 15 ವರ್ಷ ನಮ್ಮ ಮದುವೆ ಆದಾಗಿಂದ ಕೇಳೋಣ ಫ್ರೆಂಡು. ಅವ್ರ ಅಮ್ಮನೂ ಪಾಪ ಒಳ್ಳೆಯವರು. ಮಗ ಚೆನ್ನಾಗಿದ್ದಾನೆ. ಚಿಕ್ಕ ಹುಡುಗ. ಎಷ್ಟು ವರ್ಷ ನಿಮ್ಮ ಮಗನಿಗೆ? 1 ವರ್ಷ. ಇವರು ನಾನು ಯೂಟ್ಯೂಬ್ ನೋಡ್ತಾರೆ, ಸಬ್ಸ್ಕ್ರೈಬರು. ಹೇಳಿ ಎಲ್ಲರಿಗೂ. ಇದು ನಿಮ್ಮೂರು ಯಾವುದು? ತಾಯಿ ಮನೆ ನೋಡಿ. ಹುಡುಗಿ ತುಂಬ ಶಾರ್ಪ್, ಎಲ್ಲದರಲ್ಲೂ ಇದು ಇಂಟೆಲಿಜೆಂಟು ನಮ್ಮ ಫ್ರೆಂಡು. ನಮ್ಮಮ್ಮನ ಮನೆಯಿಂದ ಬರ್ತಾ ಇದ್ದೀನಿ. ರಾಘವೇಂದ್ರ ದರ್ಶನ ಆಯಿತು.
ಮನೆ ಹತ್ರ. ರಾಘವೇಂದ್ರ ಮಠಕ್ಕೆಲ್ಲ ಹೋಗಿ ಬಂದು ಹತ್ತತ್ರ ಹೋಗ್ಬೇಕು, ಟೈಮ್ ಆಗುತ್ತೆ. ಇಲ್ಲಿ ಬಂದೆ, ನಮ್ಮ ಮನೆಯವ್ರು ಮಡಿವಾಳಿನ ತರಕಾರಿ ತಂದಿದ್ದಾರೆ, ಅಡುಗೆ ಮಾಡಬೇಕೀಗ. ಬನ್ನಿ ಏನೇನು ತರಕಾರಿ ತಂದಿದ್ದಾರೆ ಅಂತ ತೋರಿಸ್ತೀನಿ. ಹೊರಗಡೆ ಹೋಗ್ತೀನಿ ಈಗ. ನಮ್ಮ ಅಮ್ಮ ಮನೆಯಿಂದ ಇವಾಗ ಬಂದು ಇಡ್ಲಿ ತಿನ್ಕೊಂಡು ಬಂದೆ. ಈಗ ಅವರೆಲ್ಲ ಹೋಟ್ಲಲ್ಲಿ ಇಡ್ಲಿ ತರಿಸ್ಕೊಂಡಿದ್ದಾರೆ. ನಮ್ಮ ಅಮ್ಮ ಮನೆಯಿಂದ ಇಡ್ಲಿ ತಂದಿದ್ದೀನಿ. ತರಕಾರಿ ತಂದಿದ್ದಾರೆ ನೋಡಿ, ಮಡಿವಾಳ ಸೋರೆಕಾಯಿ. ಇವಾಗ ತಿರ್ಗಾ ನಮ್ಮ ಮನೆಯಿಂದ ತಿರ್ಗಾ ರಾಡನ್ನ ಅಡುಗೆ ಮಾಡ್ಬೇಕು ನೋಡಿ. ಎಷ್ಟು ದಿವಸ 2 ದಿನ ರೆಸ್ಟ್ ತಗೊಂಡೆ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ. ಇವೆಲ್ಲ ಹೋಲ್ಸೇಲ್ ಆಗಿ ಸಿಗ್ತಾ ಇದೆ ಮಡಿವಾಳದಲ್ಲಿ. ಪ್ರತಿ ಭಾನುವಾರ ಹೋಗಿ ತರ್ತೀವಿ ನಾವು. ನಾನು ಇರಲಿಲ್ಲಲ್ಲ ಇವತ್ತು, ಅವರೇ ತಂದಿದ್ದಾರೆ ನಮ್ಮ ಮನೆಯವರು. ಟೊಮೊಟೊ, ಆಮೇಲೆ ಏನು ಪಪ್ಪಾಯ ಕಾಯಿ ತಂದಿದ್ದಾರೆ, ಇದು ಪಲ್ಯ ಮಾಡ್ತೀನಿ, ಚೆನ್ನಾಗಿರುತ್ತೆ. ಆಮೇಲೆ ಬೀನ್ಸು, ಹುಳ್ಳಿಕಾಯಿ ತಂದಿದ್ದಾರೆ. ಆಮೇಲೆ ಹೀರೆಕಾಯಿ ತಂದಿದ್ದಾರೆ. ಆಮೇಲೆ ಸಬ್ಬಕ್ಕಿ ಸೊಪ್ಪು, ಮನೆ ಖಾರದ ಕಡುಬು ನುಣ್ಣೆ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಇನ್ನು ಪಾಲಕ್ ಸೊಪ್ಪು, ಆಮೇಲೆ ಬೆಂಡೆಕಾಯಿ ನೋಡಿ, ಬೆಂಡೆಕಾಯಿ ತಂದಿದ್ದಾರೆ. ಆಮೇಲೆ ತರಕಾರಿಗಳು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಬಿಸಿಬೇಳೆ ಬಾತ್ ಮಾಡ್ತೀವಿ. ಸ್ಕೂಲ್ ಇನ್ನೇನು ಶುರುವಾಗುತ್ತಲ್ಲ ಮಂಡೆಯಿಂದ, ಏನೋ ದಿನಕ್ಕೆ ಒಂದೊಂದು ಬೇಕಾಗುತ್ತಲ್ಲ. ನೋಡಿ ಪುದೀನ ಫ್ರೆಶ್ ಆಗಿದೆ. ಈ ಬಾಳೆಕಾಯಿ ಪಲ್ಯ ಮಾಡ್ತೀನಿ, ಇಲ್ಲಾಂದ್ರೆ ಬಜ್ಜಿನೂ ಮಾಡ್ತೀನಿ. ತೋರಿಸಿದ್ದೀನಲ್ಲ ಯೂಟ್ಯೂಬ್ನಲ್ಲಿ ನೋಡ್ರಿ, ಬಾಳೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಫ್ರೆಶ್ ಕರಿಬೇವು ಎಲ್ಲ ತಂದಿದ್ದಾರೆ. ಆಮೇಲೆ ಕ್ಯಾಪ್ಸಿಕಮ್ಮು, ಇದು ಮೈಸೂರು ಬದನೆ ಚೆನ್ನಾಗಿರ್ತದೆ, ಕರಿಬೇವು ಸೊಪ್ಪು, ಪುದೀನ ಎಲ್ಲ ಹಾಕಿ ಪಲಾವು ಚಳಿಗೆ ಚೆನ್ನಾಗಿರ್ತದೆ. ಪಲಾವ್ ಏನಾಗುತ್ತೆ ಅದು ಮಾಡ್ತೀನಿ. ಮಧ್ಯಾಹ್ನಕ್ಕೆ ಈಗ ಬೇಳೆ ಹುಳಿ ಮಾಡೋಣ ಅಂತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೊಡ್ಡಮ್ಮ ಮೈಸೂರಿಂದ ಬಂದಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಮ್ಮನ್ನ. ನಂಗೆ ತುಂಬ ಆಸೆ, ನಮ್ಮ ಬಂದಿದ್ರು ನಮ್ಮ ಕಡೆ ರಿಲೇಷನ್ ಮನೆಗೆ. ಆಯ್ತು ದೊಡ್ಡಮ್ಮ, ಹೇಳಿ ಏನು ಯೂಟ್ಯೂಬ್ ಬಗ್ಗೆ. ಹಾಯ್ ಹೇಳಿ ದೊಡ್ಡಮ್ಮ, ನಮ್ದು ವಯಸ್ಸು ಚೆನ್ನಾಗಿ ಮಾಡಿ ಚೆನ್ನಾಗಿ ಹೆಸರು ಗಳಿಸಮ್ಮ. ನಮ್ಮ ದೊಡ್ಡಮ್ಮ ನೋಡ್ರಿ ನನ್ನ ಆಶೀರ್ವಾದ. ನೋಡ್ಕೊಳ್ತಿದ್ರು. ನನ್ನ ಕೈ ತರಕಾರಿ ಹೆಚ್ಚಿಸ್ತಿರ್ಲಿಲ್ಲ, ಸೊಳ್ಳೆ ಪರ್ದೆಲ್ಲ ಹಾಕಿ ರಾಣಿ ತರ ನೋಡ್ಕೊಳ್ತಿದ್ರು. ಅಲ್ಲಿಂದ ಬಂದಿದ್ದೀನಿ ನಾನು ಕೋರ್ಮಂಗಲದಿಂದ ನಮ್ಮ ದೊಡ್ಡಮ್ಮ ನೋಡಕ್ಕೆ. ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ. ನಮ್ಮ ದೊಡ್ಡಮ್ಮವ್ರು ಹೋಗ್ತಾ ಇದ್ದಾರೆ ನೋಡಿ, ಮೈಸೂರಿಂದ ಬಂದಿದ್ದಾರೆ. ಇಲ್ಲಿ ಬ್ಯೂಟಿ ಪಾರ್ಲರ್ಗೆ ಬಂದಿದೆ ನಮ್ಮ ಮನೆ ಹತ್ರ. ಐಬ್ರೋ ಮಾಡಿಸ್ಕೊಂಡೆ, ಟೈಮೇ ಇರಲಿಲ್ಲ. ನಾನು ನಮ್ಮ ಅಮ್ಮನ ಮನೆಯಿಂದ ಬಂದೆ. ನಮ್ಮ ದೊಡ್ಡಮ್ಮ 3 ವರ್ಷ ಆಗೋಗಿತ್ತು ನೋಡಿ. ಹಾಗೇನೆ ಬಂದು ಇಲ್ಲಿ ಐಬ್ರೋ ಮಾಡಿಸ್ಕೊಂಡೆ. ಐಬ್ರೋ ಒಂದೇ ನಾನು ಮಾಡ್ಕೊಳ್ಳೋದಿಲ್ಲ, ಸೈಡ್ ಕಟ್ ಇಷ್ಟೇ. ಇದನ್ನು ನಾನೇ ಮಾಡ್ಕೊಳ್ತೀನಿ. 4 ತಿಂಗಳು ಬ್ಯೂಟಿ ಪಾರ್ಲರ್ ಕೋರ್ಸ್ ಕಲ್ತಿದ್ದೆ. ಐಬ್ರೋ ಒಂದಕ್ಕೆ ಬರ್ತೀನಿ. ನಮ್ಮ ತಾಯಿ ಮನೆ ಹತ್ರ ಹೋಗಿದ್ದೆ, ಅದು ಮಾಡ್ಸೋಕ್ಕಾಗಲಿಲ್ಲ. ಇಲ್ಲೇ ಯಾವಾಗಲೂ ನಾನು ಮಾಡಿಸೋದು. ಚೆನ್ನಾಗಿ ಮಾಡಿದ್ರು ಐಬ್ರೋ. ಇಲ್ಲೇ ನನಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ.